ನೋಡಿ, CLP ಮೀಟಿಂಗ್ ನಡೆಯೋದು ಇಟ್ಸ್ ಅ ರೂಟೀನ್ ಅಫೇರ್. ಒನ್ಸ್ ಇನ್ 1 ಮಂತ್, ಒನ್ಸ್ ಇನ್ 2 ಮಂತ್ಸ್, ಒನ್ಸ್ ಇನ್ 3 ಮಂತ್ಸ್ ಯಾವಾಗ CLP ನಾಯಕರು ಅವರು ಚರ್ಚೆ ಮಾಡ್ಬೇಕು. ಅವರಲ್ಲಿರೋ ಮನಸ್ಸು, ಅವ್ರ ಮನಸ್ಸಲ್ಲಿ ಏನಿದೆ ಅದು ಹೇಳ್ಬೇಕು, ಅವರಲ್ಲಿ ಏನಿದೆ ಅದು ತಗೋಬೇಕು. CLP ಮೀಟಿಂಗ್ ಕರೆಯೋದು ನಾವು ಸರ್ವೇ ಸಾಮಾನ್ಯ. ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಯಾಕಂದ್ರೆ ಇಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇಂಟು ಕಾನ್ಫರೆನ್ಸ್. ಈಗ CLP ಮೀಟಿಂಗ್ ನಡೆದಿದೆ. ಅಲ್ಲಿ ಏನೇನ್ ನಡೀತಿದೆ ಅಂತ ಅವ್ರಿಗೆ ಹೇಳ್ತಾರೆ. ಅವರು ಏನು ಸಪೋರ್ಟ್ ತಗೊಂತಾರೆ. ನನಗೆ ಎಲ್ಲೋ ಹೊರಗಡೆ ಇದ್ದಕ್ಕೆ ನನಗೆ ಐ ಡೋಂಟ್ ನೋ ದ ವಾಟ್ಸ್ ಮಿನಿಟ್ಸ್ ಆಫ್ ದ CLP ಮೀಟಿಂಗ್. ಇನ್ ಆಲ್ ಪ್ರಾಬಬಿಲಿಟಿ ದ CLP ಮೀಟಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ದೇ ವುಡ್ ಹ್ಯಾವ್ ಶೋನ್ ದ ಕಾನ್ಫಿಡೆನ್ಸ್ ಆನ್ ಸಿದ್ದರಾಮಯ್ಯ. ಬ್ಲಾಟ್ಲೆಸ್ 40 years ಏನಿದೆ ಇವ್ರ ಮೇಲೆ ಅವರು ಕಾನ್ಫಿಡೆನ್ಸ್ ತೋರಿಸಿರ್ತಾರೆ. ಇವತ್ತು ರಾತ್ರಿನೋ ನಾಳೆನೋ ಏನೋ ಅವರು ಹೈಕಮಾಂಡ್ ಮೀಟ್ ಮಾಡಕ್ ಹೋಗ್ತಾರೆ. ಇಸ್ ಎ ರುಟೀನ್ ಅಫೇರ್. ಅಲ್ಲಿ ಬರೀ ಹೈಕಮಾಂಡ್ ಮೀಟ್ ಮಾಡೋದಾಗಲ್ಲ. ಅಲ್ಲಿ ಬೇರೆ ನಮ್ದು ಏನೇನ ಬೇರೆ ಕೆಲಸಗಳಿದ್ರೆ ಗೌರ್ಮೆಂಟ್ ಕೆಲಸಗಳಿದ್ರೆ ಅದು ಮಾಡ್ತಾರೆ. ದೆಹಲಿ ಭೇಟಿ ಮಾಡ್ತಾ ಇದಾರೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇದಾರಲ್ಲ, ಇದ್ರಲ್ಲಿ ಏನ್ ವಿಶೇಷ ಇಲ್ಲ ಹಂಗಾದ್ರೆ? ಕ್ಯಾಶುವಲ್ ವಿಸಿಟ್ ಹಂಗಾದ್ರೆ ಏನು ವಿಶೇಷ ಇಲ್ಲ. ಅವರು ಏನ್ ಚರ್ಚೆ ಮಾಡ್ತಾರೆ ಈಗ 29 ಬಗ್ಗೆ ಏನು ಕೇಳಲ್ವಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್? ಮೂಡ ಹಗರಣದಲ್ಲಿ ಏನಿದೆ ಹೇಳಿ. ಒಂದೆರಡು ಹೇಳಿ. ಮೂಡ ಹಗರಣದಲ್ಲಿ ನೇರವಾಗಿ ತೂಗುಗತಿ ತೂಗ್ತಾ ಇದೆಯಲ್ಲ, ರಾಜೀನಾಮೆ ಕೇಳ್ತಾ ಇದ್ದಾರೆ ಗವರ್ನರ್ ವಿರುದ್ಧ. ಏನು ಇಲ್ಲ ಅಂದ್ರೆ ಗವರ್ನರ್ ವಿರುದ್ಧ ಯಾಕೆ ಸ್ವಾಮಿ ಹೋರಾಟ ಮಾಡ್ತಾ ಇದ್ರಿ ನೀವು? ಎಲ್ಲಿ ತೂಗ್ತಾ ಇದ್ರಿ? ಏನ್ ತೂಗ್ತಾ ಇದೆ? ನೀವು ಕೂಲ್ ಅಂಡ್ ಕಾಮ್ ಆಗಿದ್ರೆ ಮತ್ತೆ ಯಾಕೆ ಗವರ್ನರ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇದ್ರ? ಅದು ಕೂಡ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀರಲ್ಲ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಗವರ್ನರ್ ನ ಏನು ಡ್ಯುಯಾಲಿಟಿ ಇದೆ, ಈ ಗವರ್ನರ್ ನ ಏನು ಪಟಪಟ ಶಕ್ತಿ ಇದೆ, ಅದು ಜನರ ಹತ್ರ ತಗೊಂಡು ಹೋಗೋದು ಒಂದು ರಾಜಕೀಯ ಪಕ್ಷದ ಒಂದು ಹಕ್ಕದು. ನೀವ್ ಯಾಕೆ ತಗೊಂಡ್ ಹೋಗ್ತಾ ಇಲ್ಲ? ಯಾಕೆ ತಗೊಂಡ್ ಹೋಗ್ಬೇಕು? ನೀವ್ ಯಾರು ಹೇಳೋದಕ್ಕೆ, ನಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ? ಗಮನಿಸಬೇಕಂದ್ರೆ ಒಂದು ರಾಜಕೀಯ ಪಕ್ಷ ಯಾವಾಗ ಬೇಕಂದ್ರೂ ಜನರ ಹತ್ರ ಹೋಗುತ್ತೆ. ಹೋಗ್ಬಾರ್ದು ಅನ್ನೋದು ಯಾರು ಹೇಳಿದ್ರು ನೀವು ಹೋಗ್ಬಾರ್ದಂತ? ಆಮೇಲೆ ಈ ಗವರ್ನರ್ ಇತಿಹಾಸ ಇದೆ ಮೊದಲು ಬಿಡಿ. ಒಂದು ಕೇಂದ್ರದ ಏಜೆಂಟ್ ಮಾಡಿಲ್ಲ, ಯಾವ ಪಕ್ಷದವರು ಮಾಡಿಲ್ಲ ನನ್ನ ಪ್ರಕಾರ. ಒಂದು ಕೇಂದ್ರದ ಏಜೆಂಟ್ ಆಗಿ ಏನು ವರ್ತನೆ ಮಾಡ್ತಾವ್ರ ಗವರ್ನರ್, ಅವ್ರ ವಿರುದ್ಧ ಜನ ಪ್ರತಿಭಟನೆ ಮಾಡ್ತಾರೆ. ಮಾಡಬಾರ್ದಾ? ಇದೇ ಸಂದರ್ಭದಲ್ಲಿ ಐವನ್ ಡಿಸೋಜ್ ಅವರು ಸಮರ್ಥನೆ ಮಾಡ್ಕೊಳ್ತೀರಾ ತಾವು? ಐವನ್ ಡಿಸೋಜ್ ಅವರು ಹೇಳಿಕೆ ಕೊಡ್ತಾರೆ, ಬಾಂಗ್ಲಾ ಪರಿಸ್ಥಿತಿ ಆಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಸತ್ಯಪ್ರಕಾಶ್ ಅವರೇ ಐವನ್ ಡಿಸೋಜ್ ಅವ್ರ ಹೇಳಿಕೆನ? ನಾನಾಗ್ಲಿ, ನೀವಾಗ್ಲಿ, ಐವನ್ ಡಿಸೋಜ್ ಆಗ್ಲಿ, ಯಾರನ್ನಾಗ್ಲಿ ಆಂಟಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟ್ಮೆಂಟ್ಸ್ ಕೊಡ್ಬಾರ್ದು. ನಾನೇನ್ ನಿಮ್ಮ ಹತ್ರ ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಒಂದು ಪಾರ್ಟಿಸನ್ ವೇ ಆಗಿ ಕೆಲಸ ಮಾಡುವಾಗ, ಒಂದು ಎ ಟೀಮ್ ಬಿ ಟೀಮ್ ಕೋಮವಾದಿ ಹಾಗೂ ಜಾತಿವಾದಿ ಪಕ್ಷಗಳ ಒಂದು ಏಜೆಂಟ್ ಆಗಿ ಕೆಲಸ ಮಾಡುವಾಗ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮಗೆ ಜನಕ್ಕೆ ಹಾಗೂ ಪ್ರತಿಪಕ್ಷ ಏನು ಪಾರ್ಟಿಗಳಿದೀವಿ, ನಮಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ. ಅಂಡ್ ದಟ್ ವಿ ಆರ್ ಎಕ್ಸರ್ಸೈಸಿಂಗ್. ಸ್ವಾಮಿ, ನೀವು ಪ್ರೊಟೆಸ್ಟ್ ಮಾಡಿ. ಯಾರ ಏಜೆಂಟ್ ರಾಜ್ಯಪಾಲರು ಆಗಿರಲ್ಲ. ಸ್ವಲ್ಪ ನೀವು ನೋಡ್ಬಿಟ್ಟು ಮಾತಾಡಿ. ರಾಜ್ಯಪಾಲರು ಅದಕ್ಕೆ ಇದೆ. ದಯವಿಟ್ಟು ಅದನ್ನ ಮಾತನ್ನ ಹಿಂತಗೊಳ್ಳಿ. ನೀವು ಯಾವ ಏಜೆಂಟ್ ಮಾತಾಡ್ಬೇಡಿ, ತಪ್ಪಾಗತ್ತೆ ಅದು. ಈ ರಾಜ್ಯಪಾಲರನ್ನ ನೀವು ಈಗ ಇಡೀ ಇತಿಹಾಸದಲ್ಲೇ ಯಾರು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿಲ್ಲ. ಸಂವಿಧಾನಕ್ಕೆ ಗೌರವ ಕೊಡ್ತೀವಿ, ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಇದೆಷ್ಟು ಮಟ್ಟಿಗೆ ಸರಿ? ಇದು ಒಂದು ರಾಜ್ಯಪಾಲರ ಮೇಲೆ ಹೋರಾಟ ಮಾಡಬಾರ್ದು ಅಂತ ಯಾರು ಹೇಳಿದಾರೆ ನಿಮ್ಗೆ? ಹೋರಾಟ ಮಾಡಿ ಹೋರಾಟ ಮಾಡೋದು ಬೇಡ ಅಂತ ಯಾರು ಹೇಳಿದಾರೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಸತ್ಯಪ್ರಕಾಶ್ ಅವರೇ, ಇದೇ ಮೂಢ ಹೋರಾಟ ಮಾಡೋದು